ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಮೂಲ 3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸೊ ಇಲ್ಲಿ ಮೊದಲನೇದಾಗಿ ವರ್ಗಮೂಲ 2 ನಿರ್ಮಿಸ್ಕೊಳ್ಬೇಕಾಗತ್ತೆ. ಸೊ ಇದು ವರ್ಗಮೂಲ 2. ಓಕೆ. ಸೊ ಮೊದಲು ಸಂಖ್ಯಾ ರೇಖೆ ಮೇಲೆ 0 ಇಂದ 1ರವರೆಗೆ ಒಂದು ಮಾನದಷ್ಟು ಅಂದ್ರೆ AB is equal to 1 ಯೂನಿಟ್ ಉದ್ದವನ್ನ ತೆಕ್ಕೊಂಡು ಬಿ ಬಿಂದುವಿನಲ್ಲಿ ಒಂದು ಮಾನದಷ್ಟು ಲಂಬ ರೇಖೆಯನ್ನ ಎಳೆದು BC is equal to 1 ಯೂನಿಟ್ ಆಗಿರ್ಲಿ. ಸೊ ಈಗ AC is equal to ಏನು, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಸೊ ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ವರ್ಗಮೂಲ 2 ಗುರುತಿಸ್ಕೊಳ್ತೇವೆ. ಸೊ ನೆಕ್ಸ್ಟ್ ನಾವೀಗ ವರ್ಗಮೂಲ 3 ನಿರ್ಮಿಸ್ಕೊಳ್ಬೇಕು. ಸೊ ಈಗ AC ಗೆ ಲಂಬವಾಗಿ ನೀವೇನ್ ಮಾಡ್ಬೇಕು, ಸಿ ಬಿಂದುವಿನಲ್ಲಿ ಒಂದು ಮಾನದಷ್ಟು ಉದ್ದದ CD ರೇಖೆಯನ್ನ ಎಳ್ಕೊಳ್ಬೇಕು. ಓಕೆ. ಸೊ CD ರೇಖೆಯನ್ನ ಈ ರೀತಿಯಾಗಿ ಎಳ್ಕೊಳ್ಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ CD is equal to ಎಷ್ಟು ಹೇಳಿ, 1 ಯೂನಿಟ್ ಆಗಿರ್ಲಿ. ಸೊ ಈಗ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಸೊ ಲಂಬ ಕೋನ ತ್ರಿಭುಜ ACD ಅಲ್ವಾ. ಸೊ ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ AC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ is equal to AD ಸ್ಕ್ವೇರ್ ಆಗತ್ತೆ. ಸೊ ವರ್ಗಮೂಲ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ಏನಾಗತ್ತೆ ಹೇಳಿ, 2 ಪ್ಲಸ್ 1 3. ಸೊ AD ಸ್ಕ್ವೇರ್ is equal to ವರ್ಗಮೂಲ 3 ಬರುತ್ತೆ ಅಲ್ವಾ. ಸೊ AD ಸ್ಕ್ವೇರ್ is equal to AC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಓಕೆ. ಸೊ AC ಸ್ಕ್ವೇರ್ ಅಂದ್ರೆ ವರ್ಗಮೂಲ 2 ಸ್ಕ್ವೇರ್ ಪ್ಲಸ್ CD 1 ಸ್ಕ್ವೇರ್. ಸೊ ವರ್ಗಮೂಲ 2ರ ಘಾತ 2 ಏನಾಗತ್ತೆ, 3 ಪ್ಲಸ್ 2 ಪ್ಲಸ್ 1. ಸೊ is equal to 3 ಆಗತ್ತೆ. AD ಸ್ಕ್ವೇರ್ is equal to 3. ಸೊ AD is equal to ಏನಾಗತ್ತೆ ಹೇಳಿ, ವರ್ಗಮೂಲ 3 ಬರುತ್ತೆ. ಓಕೆ. ಸೊ ಈಗ ನೀವೇನ್ ಮಾಡ್ಬೇಕು, ವರ್ಗಮೂಲ 3 ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಕೊಳ್ಬೇಕು. ಸೊ ಕೈವಾರದ ಸಹಾಯದಿಂದ ಸೊ ಇಲ್ಲಿ A ಅನ್ನ ಕೇಂದ್ರವಾಗಿಟ್ಕೊಂಡು AD. ಓಕೆ. ಸೊ ಇಲ್ಲಿ A ಅನ್ನ ಕೇಂದ್ರವಾಗಿಟ್ಕೊಂಡು AD ಉದ್ದ ತ್ರಿಜ್ಯದೊಂದಿಗೆ ಸಂಖ್ಯಾ ರೇಖೆ ಮೇಲೆ ಒಂದು ಕಂಸವನ್ನ ಎಳಿಬೇಕಾಗತ್ತೆ. ಸೊ ಇಲ್ಲಿ ಕಂಸವನ್ನ ಎಳೆದಾಗ ಸೊ ಏನಾಯ್ತು, ಇಲ್ಲಿ ಇದೇನಾಗತ್ತೆ, ಆ ಕಂಸವು ಸಂಖ್ಯಾ ರೇಖೆಯ ಮೇಲೆ ಸಂಧಿಸುವ ಬಿಂದು ಏನಾಗತ್ತೆ ಹೇಳಿ, ವರ್ಗಮೂಲ 3 ಆಗತ್ತೆ. ಓಕೆ. ಸೊ ಇಲ್ಲಿ 1.75 ಸಮಥಿಂಗ್ ಇಲ್ಲಿ ಬರುತ್ತೆ. ಓಕೆ. ಸೊ ಇಲ್ಲಿ ವರ್ಗಮೂಲ 3 ಆಗತ್ತೆ. ಓಕೆ. ಸೊ ಇದು ಏನ್ ಹೇಳಿ, ವರ್ಗಮೂಲ 3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವಂತದ್ದು. ಓಕೆ. ಥ್ಯಾಂಕ್ ಯು.